ಕನ್ಫ್ಯೂಸ್ಡ್ ಆಗಿದ್ದೀರಿ. ಇವತ್ತು ರಾಜ್ಯಸಭೆ ಚುನಾವಣೆಗಳಿದ್ದಾವೆ, ವಿಧಾನ ಪರಿಷತ್ತಿನ ಚುನಾವಣೆಗಳಿದ್ದಾವೆ. ರಾಜ್ಯಸಭೆ ಚುನಾವಣೆ, ವಿಧಾನ ಪರಿಷತ್ತಿನ ಚುನಾವಣೆಗಾಗಿ ಚರ್ಚೆ ನಡೀತಾ ಇದೆ. ಬೇರೆ ಬೇರೆ ಎಲ್ಲ ಇವತ್ತು ಯಾವುದೂ ಚರ್ಚೆ ಅನವಶ್ಯಕ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾರೆ. ಪ್ರಶ್ನೆ ಇದೆ, ಆದರೆ ಸಿಎಂ ನ ಸಪರೇಟ್ ಆಗಿ ಡಿಸಿಎಂ ನೋಡಿ, ಮಾತುಕತೆ ಮಾಡಿದ್ರೆ ಸಹಜವಾಗಿ ಕುತೂಹಲ ಎಲ್ರಿಗೂ ಇರ್ತಕ್ಕಂಥದ್ದು. ಏನಿದೆ ಅಲ್ಲ ಸರ್, ಸಚಿವ ಸಂಪುಟ ನಾವು ಸ್ನೇಹಿತರಿದ್ದೀವಿ, ನಾವೆಲ್ಲೋ ಟೀಗೆ ಹೋಗ್ತೀವಿ, ಊಟಕ್ಕೆ ಹೋಗ್ತೀವಿ, ಸಪ್ರೇಟ್ ಮಾತಾಡ್ತೀವಿ. ಏನು ತಪ್ಪೇನಿದೆ ಅದರಲ್ಲಿ? ಅದಕ್ಕೆ ಏನಾದರೂ ಒಂದು ಮೋಟಿವ್ ಅಟ್ರಿಬ್ಯೂಟ್ ಮಾಡಿಬಿಟ್ರೆ? ಅಲ್ಲ, ನಿಮ್ಮ ಶಾಸಕರುಗಳ ಬಹಿರಂಗವಾಗಿ ಹೇಳ್ತಾರಲ್ಲ ಸರ್. ಅವ್ರು ಹೇಳಿದವ್ರಿಗೆ ಕೇಳ್ರಿ. ಸರ್, ನಿಮ್ಮ ಸರ್ಕಾರದಲ್ಲ ಸರ್. ಹೌದು, ನಮ್ಮ ಸರ್ಕಾರನೇ, ಸರ್ಕಾರದ ಒಂದು ಭಾಗವಾಗಿ ನಾನು ಹೇಳ್ತಾ ಇದ್ದೀನಿ. ಸರ್ಕಾರ ಭಾಳ ಗಟ್ಟಿಯಾಗಿದೆ, ಇವತ್ತು ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದೇವೆ. ಡೆವಲಪ್ಮೆಂಟ್ ಬಗ್ಗೆ ಕೇಳಿ, ಪ್ರಗತಿ ಬಗ್ಗೆ ಕೇಳಿ, ಏನು ಸಾಧನೆ ಮಾಡಿದ್ದೀವಿ ಅದ್ರ ಬಗ್ಗೆ ಕೇಳಿ. ಸರ್, ರಾಜನ್ ಹೇಳಿದ್ರೆ ಪರಮೇಶ್ವರ್ ಅವ್ರನ್ನ ಸಿಎಂ ಮಾಡಬೇಕು ಅವ್ರಿಗೆ ಕೇಳಿ ನೀವು. ನಾನು ನೋಡಿ ಈಗಾಗಲೇ ಹೇಳಿದ್ದೇನೆ, ಈ ಚರ್ಚೆ ಅನವಶ್ಯಕ. ಅಲ್ಲ ಸರ್, ನಾಯಕತ್ವ ಬದಲಾವಣೆ ಅಥವಾ ಚರ್ಚೆ ಅಪ್ರಸ್ತುತ, ಅನವಶ್ಯಕ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.